ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. KCET ಪ್ರಾಸೆಸ್ ಇನ್ನೂ ಮುಗಿತಾ ಬರ್ತಾ ಇದೆ. ಸೊ ನಿಮಗೆ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಸಿಕ್ಕಿದೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋಡಬೇಕಾಗಿರ್ತಕ್ಕಂಥ ಆ್ಯಂಡ್ ಪ್ರೈವಸಿ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿವೆ. ಅಪ್ಪಿ ತಪ್ಪಿನೂ ಅದನ್ನು ಬಿಟ್ಕೊಡ್ಬೇಡಿ. ಅದೇನು ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ಸೆಕೆಂಡ್ಲಿ, ನಿಮ್ಮ ಆಪ್ಷನ್ ಎಂಟ್ರಿ ಹತ್ತಿರ ಬರ್ತಾ ಇದೆ. ಸೊ ಏನೇನು ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕೆಲವೊಂದಷ್ಟು ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಲೇಬೇಕು. ಸೊ ಅದನ್ನು ಮಿಸ್ ಔಟ್ ಆದರೆ ಯೂರ್ ಆಲ್ ಡನ್, ಆಯಿತಾ? ಸೊ ಒಂದು ಸಣ್ಣ ಮಿಸ್ಟೇಕು ನಿಮ್ಮ 4 ವರ್ಷ ಸಫರಿಂಗ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಲೈ ಮಾಡಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೇನು ಆಪ್ಷನಿಟಿ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಹತ್ರ ಕಾಲೇಜ್ ಲಿಸ್ಟ್ ಇನ್ನೂ ರೆಡಿ ಆಗಿಲ್ಲ ಅಂತಂದರೆ ಲಿಟ್ರಲಿ ಟೆಲಿಂಗ್ ಯು ಆರ್ ಗೋಯಿಂಗ್ ಟು ಸಫರ್. ನಿಮ್ಮ ಸಣ್ಣ ಮಿಸ್ಟೇಕು ನಿಮ್ಮ ಫ್ಯೂಚರ್ನ ಡೆಸ್ಟ್ರಾಯ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಲಿಸ್ಟ್ ರೆಡಿ ಆಗಿಲ್ಲ ಅಂತಂದರೆ ನಾನು ಕೆಲವೊಂದಷ್ಟು ವೀಡಿಯೋಗಳು ಮಾಡಿದೆ ಅಂದರೆ ರೆಫರ್ ಮಾಡಿ. ಇಲ್ಲ ಅಂತಂದರೆ ಹ್ಯಾಂಡಿಯಾಗಿ ಸಿಗಬೇಕು ನಿಮಗೆ. ಓಕೆ, ರೆಫರೆನ್ಸ್ ಬೇಕು ನನಗೆ, ಆ್ಯಕ್ಚುಯಲ್ ರೆಫರೆನ್ಸ್ ಅಂತಂದರೆ ವಾಟ್ಸಪ್ ಕಮ್ಯುನಿಟಿ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಅದರಲ್ಲಿ KCET ಗೈಡ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ KCET ಸಂಬಂಧಪಟ್ಟ ಪ್ರತಿಯೊಂದು ಡೌಟ್ಗೂ ಸೊಲ್ಯೂಷನ್ ಇರುತ್ತೆ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಗೈಸ್. ಓಕೆ, ನೆಕ್ಸ್ಟು ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಫಸ್ಟ್ ಆಫ್ ಆಲ್, ಈ ವೆರಿಫಿಕೇಷನ್ ಸ್ಲಿಪ್ ಬಂದಿದೆಯಲ್ಲ ನಿಮ್ಮ ಕೈಗೆ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ವೆಬ್ಸೈಟ್ಗೆ ಹೋಗಿ. ಸೊ ಇಲ್ಲಿ ನೀವು ಕೆಲವೊಂದು ಡೀಟೇಲ್ಸನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಸಿಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಅಥವಾ ಆಫ್ಲೈನ್ ಮಾಡಿದರೆ. ಓಕೆ, ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೊಂದು ಸೀಕ್ರೆಟ್ ಕೀ ಇರುತ್ತೆ, ಆಯಿತಾ? ದಯವಿಟ್ಟು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ನಿಮಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ಯಾರ ಜೊತೆನೂ ಸಹ ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ಕೀನ ದಯವಿಟ್ಟು ಯಾರಿಗೂ ಹೇಳಬೇಡಿ. ಓಕೆ, ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ಪಾಸ್ವರ್ಡ್ ಆಲ್ಮೋಸ್ಟ್ ಸಿಂಪಲ್ ಆಗೇ ಇರುತ್ತೆ. ಪ್ರಾಬ್ಲಿ ಅದು ಶೇರ್ ಮಾಡೋ ಥರ ಇರುತ್ತೆ, ಗೆಸ್ ಮಾಡೋ ಥರನೇ ಇರುತ್ತೆ. ಸೊ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ಅವ್ರು ಕೇಳಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಅಲ್ಲಿ ಇರ್ತಕ್ಕಂಥ ಆಪ್ಷನ್ಸನ್ನು ಅವರು ಚೇಂಜ್ ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗೆ ಬರುತ್ತೆ. ಸೀಕ್ರೆಟ್ ಕೀ ಹೆಂಗೆ ಅಂತಂದರೆ ಒಂದು ಲಾಕರ್ ಥರ, ಆಯಿತಾ? ಫಾರ್ ಎಕ್ಸಾಂಪಲ್, ಈಗ ನೀವೇನು ಎಂಟ್ರಿ ಮಾಡ್ತಿದ್ದೀರಾ, ಇದು ಲೆಟ್ಸ್ ಸೇ ನೀವು ಬ್ಯಾಂಕಲ್ಲಿ ದುಡ್ಡು ಇಡ್ತೀರಾ ಅಂತ ಅಂದ್ಕೊಳ್ಳಿ. ದುಡ್ಡು ಇಟ್ಬಿಟ್ಟು ಕೀ ಅವ್ರಿಗೆ ಕೊಟ್ಟಿದ್ದಾರೆ, ಹೀಗಾಗ್ಬಿಡುತ್ತೆ. ಸೊ ಅಕಸ್ಮಾತ್ ಏನಾದರೂ ನಿಮ್ಮ ಫ್ರೆಂಡು ನಿಮ್ಮ ರ್ಯಾಂಕ್ ಬಗ್ಗೆ ಜಲಸ್ಸಿದ್ದು ಅಕಸ್ಮಾತ್ ಏನಾದರೂ ಮಾಡಬೇಕು ಅಂತ ಸಣ್ಣದಾಗಿ ಯೋಚನೆ ಮಾಡಿದ್ರೂ ಮುಗೀತು. ಇಲ್ಗೋಣ ರಿಯಲಿ ಚೇಂಜ್ ದ ಅಪ್ಡೇಟ್ ದ ಲಿಸ್ಟ್ ಆ್ಯಂಡ್ ಯುವರ್ ಆಲ್ ಡನ್. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಸೀಕ್ರೆಟ್ ಕೀನ ನಿಮಗೆ ಮತ್ತು ನಿಮ್ಗೆ ಯಾರು ತುಂಬ ಹಿತೈಷಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಹೇಳ್ಕೊಳ್ಳಿ. ಬಿಕಾಸ್ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಅಫ್ಕೋರ್ಸ್ ಒಳ್ಳೇದಾಗಲಿ ಅಂತಲೇ ಬಯಸ್ತಿರ್ತಾರೆ. ಆ್ಯಂಡ್ ದೇ ವಿಲ್ ಬಿ ಅಫ್ಕೋರ್ಸ್ ಕೀನ್ ಟು ಹೆಲ್ಪ್ ಯು ಗೈಸ್. ಓಕೆ, ಇಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡಿ, ಬೇರೆ ಕಡೆ ಎಲ್ಲೂ ಎಕ್ಸ್ಪೋಸ್ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಐವ್ ಸೀನ್ ಕೇಸಸ್ ಲಾಸ್ಟ್ ಮೂಮೆಂಟ್, ಆಯಿತಾ? ಹೇಗೆ ಅಂತಂದರೆ, ಈಗ ನೋಡಿ, ಇನ್ನೇನು ಈ ಅಪ್ಡೇಟ್ ಮಾಡೋದು ಆಪ್ಷನ್ ಏನಿರುತ್ತೆ ಅಥವಾ ಎಡಿಟ್ ಮಾಡೋ ಆಪ್ಷನ್ ಇರುತ್ತೆ, ಎಂಡ್ ಆಗೋ ಟೈಮ್ ಇರುತ್ತಲ್ವ, ಅಂಥ ಟೈಮಲ್ಲಿ ದಿಢೀರಂತ ಎಂಟ್ರಿ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಯುವರ್ ಆಲ್ ಡನ್, ಅಷ್ಟೇ, ಮುಗೀತು ಕತೆ. ನಿನಗೆ ನೀನು ಹಾಕಿರೋ ಆಪ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿರುತ್ತೆ, ಇಲ್ಲ ರೀರೇಂಜ್ ಆಗಿಬಿಟ್ಟಿರುತ್ತೆ. ರೀರೇಂಜ್ ಆದರೂ ಪರವಾಗಿಲ್ಲ ಬಿಡಿ, ಬಟ್ ಹಾಕಿರೋ ಆಪ್ಷನ್ಗಳು ತೆಗೆದಾಕ್ಬಿಡ್ತಾರಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತಂತ. ಓಕೆ, ದಯವಿಟ್ಟು ಸೀಕ್ರೆಟ್ ಕೀನ ಯಾರ ಜೊತೆನೂ ಶೇರ್ ಮಾಡಬೇಡಿ. ಓಕೆ, ಆ್ಯಂಡ್ ಸೆಕೆಂಡ್ಲಿ, ನೋಡಿ, ನೀವು ಇನ್ಸ್ಟಾಗ್ರಾಮ್ ಎಷ್ಟು ಫ್ರೀಕ್ವೆಂಟ್ ಆಗಿ ನೋಡ್ತೀರಾ, ಯೂಟ್ಯೂಬನ್ನ ಎಷ್ಟು ಫ್ರೀಕ್ವೆಂಟ್ ಆಗಿ ನೋಡ್ತೀರಾ, ಐ ಆಮ್ ನಾಟ್ ಶ್ಯೂರ್. ಬಟ್ ಇನ್ಮೇಲಿಂದ KE ವೆಬ್ಸೈಟನ್ನ ಅಷ್ಟು ಫ್ರೀಕ್ವೆಂಟಾಗಿ ನೋಡಿ. ಡು ನಾಟ್ ಡಿಪೆಂಡ್ ಆನ್ ಎನಿ ಆಫ್ ದ ಯೂಟ್ಯೂಬರ್ಸ್, ಡು ನಾಟ್ ಡಿಪೆಂಡ್ ಆನ್ ಎನಿ ಆಫ್ ದ ಪರ್ಸನ್ಸ್, ಡು ನಾಟ್ ಡಿಪೆಂಡ್ ಆನ್ ಎನಿ ಒನ್. ಜಸ್ಟ್ ಚೆಕ್ KE ವೆಬ್ಸೈಟ್ ಫ್ರೀಕ್ವೆಂಟ್ಲಿ ಫಾರ್ ಎವ್ರಿ ಅಪ್ಡೇಟ್. ಪ್ರತಿಯೊಂದು ಅಪ್ಡೇಟು ಇಂಪಾರ್ಟೆಂಟ್ ನಿಮಗೆ, ಆಯಿತಾ? ಅಫ್ಕೋರ್ಸ್ ಟೈಮನ್ನು ಕೊಡ್ತಾರೆ. ಟೈಮ್ ಕೊಟ್ಟು ನೀವು ನೋಟಿಫೈ ಆಗಿ ಬೇರೆಯವರಿಂದ ತಿಳ್ಕೊಂಡು ಮಾಡೋದ್ರ ಬದಲು ನಿಮಗೆ ಇಮಿಡಿಯೇಟ್ ಹೋಗಿ ಈ ಇನ್ಫಾರ್ಮೇಷನ್ ಆಗ್ತಾಯಿದೆ, ಈ ಒಂದು ಅಪ್ಡೇಟ್ ಬಂದಿದೆ KE ವೆಬ್ಸೈಟಲ್ಲಿ, ಎಲ್ಲಿಗೆ ಹೋಗ್ಬೇಕು ಮನೋಜ್? ಸಿಂಪಲ್, KEN ಸರ್ಚ್ ಮಾಡಿ, ಆಯಿತಾ? KEN ಸರ್ಚ್ ಮಾಡಿದ ತಕ್ಷಣ ಇಲ್ಲಿಗೆ ಹೋಗಿ ಅಡ್ಮಿಷನ್ಸ್ ಇರುತ್ತೆ. ಅಡ್ಮಿಷನ್ಸ್ ಮೇಲೆ UG CET 2024. ಸಿಂಪಲ್, ನಿಮ್ಗೆ ಏನೇ KCET ಸಂಬಂಧಪಟ್ಟ ಈವೆಂಟ್ಸ್ಗಳಾದರೂ ಸಹ ಇಲ್ಲಿ ಅವರು ಅದನ್ನು ಲಿಸ್ಟ್ ಮಾಡಲೇಬೇಕು. ಓಕೆ, ಇಲ್ಲಿ ಲಿಸ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈ ಆಪ್ಷನಿಟಿ ಮಾಡಬೇಕಾದ್ರೆ ಮತ್ತು ಏನಪ್ಪ ಈ ರಿಸಲ್ಟ್ಗಳನ್ನ ಚೆಕ್ ಮಾಡಬೇಕಾದ್ರೆ ವೆಬ್ಸೈಟ್ ಕ್ರ್ಯಾಶ್ ಆಗೋದು ಕಾಮನ್ನು, ಆಯಿತಾ? ಭಯ ಪಡೋ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನೀವು ಅಕಸ್ಮಾತ್ ಆಪ್ಷನಿಟಿ ಮಾಡ್ತಿರ್ತೀರದು ಅಂದ್ಕೊಳ್ಳಿ, ಸರ್ವರ್ ತುಂಬ ಬ್ಯುಸಿ ಆಗಿಬಿಟ್ಟು ಲೋಡ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ದೇ ಅದು ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಪ್ರತಿಯೊಂದು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೂ ಸೇವ್ ಮಾಡಬೇಕಾಗಿರುತ್ತೆ ನೀವು. ಸೊ ದಟ್ ಇಮಿಡಿಯೇಟಾಗಿ ಅಲ್ಲಿ ಏನು ಚೇಂಜಸ್ ಮಾಡಿರ್ತೀರ ಆ ಚೇಂಜಸ್ ಸೇವ್ ಆಗಿರುತ್ತೆ. ಓಕೆ, ಇದೆಲ್ಲ ಗೈಡ್ಲೈನ್ಸನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಾನು ಆಗಲೇ ಸ್ಟ್ರಾಟಜಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ಅದು ನಿಮ್ಮ ಸ್ಟ್ರಾಟಜಿ ಜ್ಞಾಪಕ ಬರ್ತಾ ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಗೆ ಯಾವುದು ಸಿಗಲ್ಲ ಅದು ಫಸ್ಟ್ ಇರಬೇಕು. ಸೆಕೆಂಡು, ಯಾವುದು ಸಿಗಬಹುದು. ಥರ್ಡು, ಯಾವ್ದು ಸಿಗುತ್ತೆ. ನಿಮ್ಮ ಪ್ರಿಯಾರಿಟಿ ಲಿಸ್ಟು ಹೀಗಿರಬೇಕು, ಆಯಿತಾ? ಸಿಗಲ್ಲ, ಸಿಗಬಹುದು, ಸಿಗುತ್ತೆ ಅಂದರೆ ಒಂಥರ ಹೇಗೆ ಅಂದರೆ ಈ ಆರ್ಡರ್ ಇರಬೇಕಾಯ್ತಾ? ಸಿಂಪಲ್ ಈ ಆರ್ಡರ್ನ ಫಾಲೋ ಮಾಡಿ.
ಆ್ಯಂಡ್ ಜಾಸ್ತಿ ಕಾಲೇಜ್ಗಳನ್ನ ಹಾಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಬಟ್ ಯು ಕ್ಯಾನ್ ಎಂಟರ್ ನಂಬರ್ ಆಫ್ ಕಾಲೇಜ್ಗಳನ್ನ ಹಾಕೊಬೋದಾಗಿರುತ್ತೆ. ಬಟ್ ಮೇಕ್ ಶ್ಯೂರ್ ನಿಮ್ಗೆ ಯಾವ ಕಾಲೇಜ್ ಹೋಗಬೇಕು ಅಂತ ಅನಿಸುತ್ತೆ, ಯಾವ ಕಾಲೇಜ್ ನಿಮ್ಮ ಸುತ್ತಮುತ್ತ ಇದೆ, ಯಾವ ಕಾಲೇಜ್ ನಿಮ್ಗೆ ಕಂಫರ್ಟಬಲ್ ಆಗಿದೆ ಅಂಥ ಕಾಲೇಜ್ಗಳನ್ನೇ ಹಾಕ್ಕೊಳ್ಳಿ. ಸುಮ್ಮನೆ ಡಂಪ್ ಮಾಡಿಬೇಡಿ. ಕಾಲೇಜ್ಗಳೆಲ್ಲ ಹಾಕ್ಬೋದು ಅಂದ್ಬಿಟ್ಟು ಎಲ್ಲ ಕಾಲೇಜ್ಗಳನ್ನ ಹಾಕ್ಬೋತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಡಂಪ್ ಮಾಡಿಬಿಡಿ ಕಾಲೇಜ್ಗಳನ್ನ. ಬಿಕಾಸ್ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನಿಮ್ಗೆ ಯಾವ ಕಾಲೇಜ್ ಸಿಗಬೇಕು ಅದನ್ನೇ ಮ್ಯಾಚ್ ಮಾಡಿ ನಿಮಗೆ KCET ಅಲ್ಗಾರಿದಮ್ ಕೊಡ್ತಕ್ಕಂಥದ್ದು. ಸೊ ನಿಮಗೆ ಯಾವುದೇ ಎಕ್ಸ್ಟ್ರಾ ಕಾಲೇಜ್ಗಳನ್ನ ಅಲ್ಲಿ ಹಾಕಿರೋ ಕಾಲೇಜ್ಗಳೆಲ್ಲ ಎಲ್ಲ ಚೂಸ್ ಮಾಡೋದಿಲ್ಲ. ಯಾವುದೋ 1-2 ಕಾಲೇಜಸ್ ಸಿಗುತ್ತೆ ನಿಮಗೆ. ಅದು ಸಹ ನಿಮಗೆ ಕಾಂಪಿಟೇಷನ್ ಈ ವರ್ಷ ಇನ್ಕ್ರೀಸ್ ಆಗಿದೆ. ಸೊ ನೋಟ್ಕೊಂಡು ಮಾಡಬೇಕಾಗಿರುತ್ತೆ. ಬಿಕಾಸ್ ಈ ವರ್ಷದ ಕಟ್ ಆಫು ಹೆವಿ ವೇರಿಯೇಷನ್ ಆಗೋ ತುಂಬ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ಎಲ್ಲ ಗೈಡ್ಲೈನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.